ಇರಾನ್ ಮತ್ತು ಅದರ ವೈರಿಗಳಾದ ಅಮೆರಿಕ ಇಸ್ರೇಲ್ ನಡುವೆ ಶಾಂತಿ ಮಾತುಕತೆ ನಡೆಸಲು ಪಾಕಿಸ್ತಾನ ಪ್ರಮುಖ ಮಧ್ಯವರ್ತಿಯಾಗೋಕೆ ಪ್ರಯತ್ನಿಸುತ್ತಿರುವ ವರದಿ ಬಂದಿದೆ. ಹಾಗಾದ್ರೆ ಯುದ್ಧದ ಈ ಹೊತ್ತಲ್ಲಿ ಭಾರತದ ಪ್ರಧಾನಿ ಮೋದಿ ಜಾಗತಿಕ ಆಟದಿಂದ ಹೊರಗುಳಿದಿದ್ದಾರೆ. ಭಾರತ ಮಾಡಬೇಕಾದ ಕೆಲಸವನ್ನ ಪಾಕಿಸ್ತಾನ ಮಾಡ್ತಿದ್ಯಾ? ಇರಾನ್, ಇಸ್ರೇಲ್ ಮತ್ತು ಯುಎಸ್ ನಡುವಿನ ಯುದ್ಧವನ್ನ ಕೊನೆಗೊಳಿಸಲು ಪಾಕಿಸ್ತಾನ ಈಗ ಮಧ್ಯಸ್ಥಿಕೆ ವಹಿಸುತ್ತಿದೆ, ಮಾತುಕತೆ ನಡೆಸುತ್ತಿದೆ. ಈ ಸುದ್ದಿ ಭಾರತದ ಸ್ಥಾನಕ್ಕೆ ಒಳ್ಳೆಯದಲ್ಲ ಅಂತ ಹೇಳಲಾಗ್ತಿದೆ. ವರದಿಗಳ ಪ್ರಕಾರವಾಗಿ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಆಸಿಮ್ ಮುನೀರ್ ಮಾತುಕತೆಗಳನ್ನು ಪ್ರಾರಂಭಿಸಿದ್ದಾರೆ. ಅವರು ಯುಎಸ್ ಅಧ್ಯಕ್ಷ ಟ್ರಂಪ್ ಅವರೊಂದಿಗೆ ಫೋನ್ನಲ್ಲಿ ಮಾತಾಡ್ತಿದ್ದಾರೆ. ಈಗ ಇರಾನ್ ಭಾರತದ ಬದಲು ಪಾಕಿಸ್ತಾನದ ಮೇಲೆ ಯಾಕೆ ನಂಬಿಕೆ ಇಟ್ಟಿದೆ ಅನ್ನೋ ಪ್ರಶ್ನೆ ಹೇಳುತ್ತೆ. ಎರಡೂ ಕಡೆಯವರು ಯಾವುದೇ ಆಕ್ಷೇಪಣೆಗಳನ್ನ ಹೊಂದಿಲ್ಲದಿದ್ರೆ ಇಸ್ಲಾಮಾಬಾದ್ನಲ್ಲಿ ಮಾತುಕತೆ ನಡೆಸಬಹುದು ಅಂತ ಪಾಕಿಸ್ತಾನ ಹೇಳ್ತಿದೆ. ಸಾಮಾನ್ಯವಾಗಿ ಅಂತಹ ಮಾತುಕತೆಗಳನ್ನ ನಡೆಸೋಕೆ ತಟಸ್ಥವಾಗಿರುವ ದೇಶಗಳನ್ನ ಆಯ್ಕೆ ಮಾಡಲಾಗುತ್ತೆ. ಪಾಕಿಸ್ತಾನ ಇಸ್ಲಾಮಾಬಾದ್ನಲ್ಲಿ ಮಾತುಕತೆ ನಡೆಸಬಹುದು ಅಂತ ಹೇಳ್ತಿದೆ. ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಇರಾನಿನ ಅಧ್ಯಕ್ಷರೊಂದಿಗೆ ಮಾತಾಡಿದ್ದಾರೆ ಅಂತ ಅದು ಹೇಳುತ್ತೆ. ಪಾಕಿಸ್ತಾನ ಮಾತ್ರವಲ್ಲ, ಭಾರತದ ವಿರುದ್ಧದ ಆಪರೇಷನ್ ಸಿಂಧೂರ್ನಲ್ಲಿ ಪಾಕಿಸ್ತಾನವನ್ನ ಬೆಂಬಲಿಸಿದ ಟರ್ಕಿ ಕೂಡ ಈ ಮಾತುಕತೆಯಲ್ಲಿ ಮಧ್ಯಸ್ಥಿಕೆಯ ಪಾತ್ರವನ್ನು ವಹಿಸುತ್ತಿದೆ. ಈಜಿಪ್ಟ್ ಕೂಡ ಇದರಲ್ಲಿ ಪಾತ್ರ ವಹಿಸುತ್ತಿದೆ ಮತ್ತು ಅಮೆರಿಕ ಮತ್ತು ಇರಾನ್ ನಡುವಿನ ಸೇತುವೆಯಾಗಿ ಕೆಲಸ ಮಾಡ್ತಿದೆ. ಗಲ್ಫ್ ದೇಶಗಳಿಗೆ ಅಮೆರಿಕದ ವಿಶೇಷ ರಾಯಭಾರಿ ಸ್ಟೀವ್ ವಿಟ್ಕಫ್ ಮತ್ತು ಇರಾನಿನ ವಿದೇಶಾಂಗ ಸಚಿವರು ಕೂಡ ಮಾತುಕತೆ ನಡೆಸಿದ್ದಾರೆ ಅಂತ ಹೇಳಲಾಗ್ತಿದೆ. ಅಂದ್ರೆ ಮಾತುಕತೆಗಳು ತೆರೆಮರೆಯಲ್ಲಿ ನಡೀತಿವೆ. ಪಾಕಿಸ್ತಾನ ಇಂತಹ ಹೆಜ್ಜೆಯನ್ನು ತೆಗೆದುಕೊಳ್ಳುವಲ್ಲಿ ಹೇಗೆ ಯಶಸ್ವಿಯಾಯಿತು? ಪಾಕಿಸ್ತಾನದೊಂದಿಗಿನ ಸಂಬಂಧವನ್ನು ಸುಧಾರಿಸಲು ಅಮೆರಿಕ ಗಮನಾರ್ಹ ಪ್ರಯತ್ನಗಳನ್ನು ಮಾಡಿದೆ. ಆದರೂ ಪಾಕಿಸ್ತಾನ ತನ್ನನ್ನ ಪ್ರಮುಖ ಮಧ್ಯವರ್ತಿಯಾಗಿ ಬಿಂಬಿಸಿಕೊಳ್ತಿದೆ. ಪಾಕಿಸ್ತಾನ ಅಮೆರಿಕದತ್ತ ಹೆಚ್ಚು ಒಲವು ತೋರ್ತಿದೆ ಅನ್ನೋದು ಸ್ಪಷ್ಟವಾಗಿದೆ ಮತ್ತು ಅಮೆರಿಕ ಅದರ ಬಗ್ಗೆ ತನ್ನ ನಿಲುವನ್ನ ಗಮನಾರ್ಹವಾಗಿ ಬದಲಾಯಿಸಿದೆ. ಹಾಗಿದ್ದಲ್ಲಿ ಈಗಾಗಲೇ ಅಮೆರಿಕದ ಜೊತೆ ಮತ್ತು ಇರಾನ್ ಜೊತೆಗೂ ಉತ್ತಮ ಸಂಬಂಧ ಹೊಂದಿರುವ ಭಾರತ ಯಾಕಿದನ್ನು ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ? ಒಂದೇ ಫೋನ್ ಕರೆಯ ಮೂಲಕ ಯುದ್ಧಗಳನ್ನ ನಿಲ್ಲಿಸಬಲ್ಲ ವಿಶ್ವಗುರು ಈ ನಿಟ್ಟಿನ ಪ್ರಯತ್ನಗಳನ್ನ ಯಾಕೆ ಮಾಡ್ತಿಲ್ಲ? ಮೋದಿ ಇನ್ನೂ ಟ್ರಂಪ್ ಜೊತೆ ಯಾಕೆ ಮಾತಾಡಿಲ್ಲ? ಯುದ್ಧ ನಡೀತಿದೆ ಅಂತ ಗೊತ್ತಿರುವಾಗಲೂ ಮೋದಿ ಇಸ್ರೇಲ್ಗೆ ಭೇಟಿ ನೀಡುದು, ಆ ಭೇಟಿಯಿಂದ ಭಾರತ ಏನ್ ಗಳಿಸ್ತು ಅನ್ನೋದು ಗೊತ್ತಿಲ್ಲ. ರಾಜತಾಂತ್ರಿಕವಾಗಿ ಆಪರೇಷನ್ ಸಿಂಧೂರ್ಗೆ ಮೊದಲು ಪಾಕಿಸ್ತಾನಕ್ಕೆ ಯಾವುದೇ ಸ್ಥಾನಮಾನ ಇರಲಿಲ್ಲ. ನಂತರ ಇದ್ದಕ್ಕಿದ್ದಂತೆ ಎಲ್ಲವೂ ಬದಲಾಗಿದ್ದನ್ನ ನೋಡಿದ್ದೀವಿ. ಟ್ರಂಪ್ ಆಸಿಫ್ ಮುನೀರ್ ಜೊತೆ ಊಟ ಮಾಡಿದ್ದಾರೆ. ಅಮೆರಿಕಕ್ಕೆ ಬಹಳ ಹತ್ತಿರವಾಗಿರುವ ಪಾಕಿಸ್ತಾನ ಇದ್ದಕ್ಕಿದ್ದಂತೆ ಮಧ್ಯವರ್ತಿ ಆಗ್ತಿದೆ ಮತ್ತು ಇರಾನ್ಗೆ ಅದರೊಂದಿಗೆ ಯಾವುದೇ ಸಮಸ್ಯೆ ಇಲ್ಲ. ಹಾಗಾದ್ರೆ ಮೋದಿ ಈ ಜಾಗತಿಕ ಆಟದಿಂದ ಹೇಗೆ ಹೊರಗುಳಿದ್ರು? ಯುದ್ಧಕ್ಕೆ ಮುಂಚಿನ ಮೋದಿ ಅವರ ಇಸ್ರೇಲ್ ಭೇಟಿ ಬಹಳ ದುಬಾರಿ ಆಗಿದೆಯಾ? ಇರಾನ್ನ ಸುಪ್ರೀಂ ಲೀಡರ್ ಆಯತುಲ್ಲಾ ಅಲಿ ಖಾಮಿನೈ ಹತ್ಯೆಗೆ ಸಂತಾಪ ಸೂಚಿಸೋದಕ್ಕೂ ಭಾರತಕ್ಕೆ 1 ವಾರ ಬೇಕಾಯಿತು. ಪ್ರಧಾನಿ ಗಲ್ಫ್ ರಾಷ್ಟ್ರಗಳ ಮೇಲಿನ ದಾಳಿಗಳನ್ನ ಖಂಡಿಸಿ ಮಾತಾಡ್ತಿದ್ರು, ಆದರೆ ಇರಾನ್ ಮೇಲಿನ ದಾಳಿಯನ್ನ ಖಂಡಿಸೋಕೆ ಸಮಯ ತೆಗೆದುಕೊಳ್ಳಲಾಯಿತು. ಮೋದಿ ಅವರು ಇರಾನ್ ಅಧ್ಯಕ್ಷರೊಂದಿಗೆ 2ನೇ ಬಾರಿಗೆ ಮಾತಾಡಿದಾಗ ಇರಾನ್ ಮೇಲಿನ ದಾಳಿಯನ್ನ ಖಂಡಿಸಿದ್ರು. ಇದನ್ನೆಲ್ಲ ಮಾಡೋಕೆ ಭಾರತ ತುಂಬಾ ಸಮಯ ತೆಗೆದುಕೊಳ್ತಿರುವಾಗ ಪಾಕಿಸ್ತಾನ ತನ್ನ ಸ್ಥಾನವನ್ನ ಸುಧಾರಿಸಿಕೊಳ್ತಾ ಇದೆ. ಪಾಕಿಸ್ತಾನ ಪ್ರಸ್ತುತ ಚೀನಾದೊಂದಿಗೆ ಬಲವಾದ ಸಂಬಂಧ ಹೊಂದಿದೆ. ಬ್ರಿಕ್ಸ್ ಅಧ್ಯಕ್ಷತೆಯನ್ನ ಹೊಂದಿರೋದು ಭಾರತಕ್ಕೆ ಬಹಳ ಕಳವಳಕಾರಿ ವಿಷಯ. ರಷ್ಯಾ ಕೂಡ ಈ ಯುದ್ಧವನ್ನ ವಿರೋಧಿಸುತ್ತೆ. ಅದು ನಿರಂತರವಾಗಿ ಇರಾನ್ ಅನ್ನ ಬೆಂಬಲಿಸುತ್ತಿದೆ. ಚೀನಾ ನಿರಂತರವಾಗಿ ಇರಾನ್ ಅನ್ನ ಬೆಂಬಲಿಸುತ್ತಿದೆ. ಅದು ಕೂಡ ಯುದ್ಧವನ್ನ ವಿರೋಧಿಸುತ್ತೆ. ಭಾರತದ ಇಬ್ಬಂದಿತನವನ್ನ ಇಲ್ಲಿ ಊಹೆ ಮಾಡಬಹುದು. ಯುದ್ಧ ಹಿಂದೂ ಮಹಾಸಾಗರದವರೆಗೂ ಹಬ್ಬುವ ಆತಂಕ ತಲೆದೋರಿದೆ. ನಮ್ಮ ಅತಿಥಿಯಾಗಿದ್ದ ಇರಾನ್ನ ಐರಿಸ್ ಡೇನ ಹಡಗನ್ನ ಅಮೆರಿಕ ತಮ್ಮ ಜಲ ಪ್ರದೇಶದ ಬಳಿಯೇ ಸ್ಫೋಟಿಸಿತು. ಅದರ ಬಗ್ಗೆನೂ ಭಾರತ ವಿಷಾದಿಸಲಿಲ್ಲ. ಹೀಗೆಲ್ಲ ಇರುವಾಗ ಭಯೋತ್ಪಾದನೆಯ ಮೂಲ ಪಾಕಿಸ್ತಾನದಂತಹ ದೇಶ ತನ್ನನ್ನ ತಾನು ಮಧ್ಯವರ್ತಿ ಅಂತ ಬಿಂಬಿಸ್ಕೊಳ್ತಿದೆ. ಅದು ತನ್ನನ್ನ ತಾನು ಶಾಂತಿ ರಾಯಭಾರಿ ಅಂತ ಬಿಂಬಿಸ್ಕೊಳ್ತಿದೆ. ಯುದ್ಧ ನಿಂತರೆ ಆಗ ಪಾಕಿಸ್ತಾನ ಯುದ್ಧವನ್ನ ನಿಲ್ಲಿಸಿದೆ ಅಂತ ಹೇಳಲಾಗುತ್ತೆ. ಇರಾನ್ ಜೊತೆ ಪುರಾತನ ಸಂಬಂಧವುಳ್ಳ ಭಾರತ ಈ ವಿಷಯದಲ್ಲಿ ಎಲ್ಲ ರೀತಿಯಲ್ಲೂ ರಕ್ಷಕನ ಪಾತ್ರವನ್ನು ವಹಿಸಬೇಕಾಗಿತ್ತು. ಆದರೆ ಭಾರತ ಮೌನವಾಗಿದ್ರಿಂದ ಪಾಕಿಸ್ತಾನ ಅದರ ಲಾಭವನ್ನ ಪಡೆದುಕೊಂಡಂತಿದೆ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.